ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. RSS ಪುಡಾರಿಗಳು ಮಾಡಿದಂತ ಕುತಂತ್ರ, ಆ ಕುತಂತ್ರದಿಂದ ಲಾಠಿ ಚಾರ್ಜ್ ಆಗಿದೆ. ಈ ಸ್ವಾಮಿಗಳಿಗೆ ತಲೆ ಕೆಟ್ಟಿದೆ, ಇವನಿಗೆ ಮಠ ಹೋಗಿದೆ, ಇವನಿಗೆ ಗತಿ ಇಲ್ಲ. ಈ ತರ ಹಿಂದೂ ಅಂತೇಳಿ ಯಾವ ಧರ್ಮದಲ್ಲಿ ಜನಿಸಿದನ್ನು ಅರಿವಿಲ್ಲ ಅವನಿಗೆ. ಸುಮ್ಮನೆ ಲಿಂಗಾಯತರು ಕಟ್ಕೊಂಡು ಆ ಭಾರತೀಯ ಜನತಾ ಪಕ್ಷದವ್ರು ಹೇಳ್ದಂಗೆ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರೋ ಒಬ್ಬ ಸ್ವಾಮಿ ಕಾವಿ ಹಾಕಿ, ನಾನು ಅದಕ್ಕೆ ಹೇಳ್ತೀನಿ ಆ ಕಾವಿ ಸ್ವಾಮಿಗೆ, ಕಾವಿ ಬಿಚ್ಚಿ ಖಾಲಿ ಹಾಕೊಂಡು ಬಂದ್ಬಿಡು, ನಾವು ನೋಡ್ತೀವಿ ನಿನ್ನ ಅಂತ. ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. RSS ಪುಡಾರಿಗಳು ಮಾಡಿದಂತ ಕುತಂತ್ರ, ಆ ಕುತಂತ್ರದಿಂದ ಲಾಠಿ ಚಾರ್ಜ್ ಆಗಿದೆ. ಈ ಸ್ವಾಮಿಗಳಿಗೆ ತಲೆ ಕೆಟ್ಟಿದೆ, ಇವನಿಗೆ ಮಠ ಹೋಗಿದೆ, ಇವನಿಗೆ ಗತಿ ಇಲ್ಲ. ಈ ತರ ಹಿಂದೂ ಅಂತೇಳಿ ಯಾವ ಧರ್ಮದಲ್ಲಿ ಜನಿಸಿದನ್ನು ಅರಿವಿಲ್ಲ ಅವನಿಗೆ. ಸುಮ್ಮನೆ ಲಿಂಗಾಯತರು ಕಟ್ಕೊಂಡು ಆ ಭಾರತೀಯ ಜನತಾ ಪಕ್ಷದವ್ರು ಹೇಳ್ದಂಗೆ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರೋ ಒಬ್ಬ ಸ್ವಾಮಿ ಕಾವಿ ಹಾಕಿ, ನಾನು ಅದಕ್ಕೆ ಹೇಳ್ತೀನಿ ಆ ಕಾವಿ ಸ್ವಾಮಿಗೆ, ಕಾವಿ ಬಿಚ್ಚಿ ಖಾಲಿ ಹಾಕೊಂಡು ಬಂದ್ಬಿಡು, ನಾವು ನೋಡ್ತೀವಿ ನಿನ್ನ ಅಂತ. ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. RSS ಪುಡಾರಿಗಳು ಮಾಡಿದಂತ ಕುತಂತ್ರ, ಆ ಕುತಂತ್ರದಿಂದ ಲಾಠಿ ಚಾರ್ಜ್ ಆಗಿದೆ. ಈ ಸ್ವಾಮಿಗಳಿಗೆ ತಲೆ ಕೆಟ್ಟಿದೆ, ಇವನಿಗೆ ಮಠ ಹೋಗಿದೆ, ಇವನಿಗೆ ಗತಿ ಇಲ್ಲ. ಈ ತರ ಹಿಂದೂ ಅಂತೇಳಿ ಯಾವ ಧರ್ಮದಲ್ಲಿ ಜನಿಸಿದನ್ನು ಅರಿವಿಲ್ಲ ಅವನಿಗೆ. ಸುಮ್ಮನೆ ಲಿಂಗಾಯತರು ಕಟ್ಕೊಂಡು ಆ ಭಾರತೀಯ ಜನತಾ ಪಕ್ಷದವ್ರು ಹೇಳ್ದಂಗೆ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರೋ ಒಬ್ಬ ಸ್ವಾಮಿ ಕಾವಿ ಹಾಕಿ, ನಾನು ಅದಕ್ಕೆ ಹೇಳ್ತೀನಿ ಆ ಕಾವಿ ಸ್ವಾಮಿಗೆ, ಕಾವಿ ಬಿಚ್ಚಿ ಖಾಲಿ ಹಾಕೊಂಡು ಬಂದ್ಬಿಡು, ನಾವು ನೋಡ್ತೀವಿ ನಿನ್ನ ಅಂತ.